ಸರ್ ನಮಸ್ತೆ, ನಿಮ್ಮ ಹೆಸರು HR ವಿಜಯ್ ಕುಮಾರ್ ಅಂತ. ನಾವು ಗಾಯತ್ರಿ ನಗರದಿಂದ ಬರ್ತಾ ಇದ್ದೀವಿ. ಫಸ್ಟ್ ನಾನು ಇಂಜೆಕ್ಷನ್ ನಂಬರ್ 2 ಹಾಕಿದ್ಮೇಲೆ 100 120 ಇದ್ದಿದ್ದು ಶುಗರು 300 380 ವರೆಗೂ ಹೋಗಿತ್ತು. ಹಾಗಾಗಿ ಇಲ್ಲಿ ಬಂದಮೇಲೆ ಅಲೋಪತಿ ಮಾತ್ರೆ ತೊಗೊಂಡಿದ್ಮೇಲೆ ಆಯುರ್ವೇದ ಮಾತ್ರೆ ಮೇಡಮ್ ಅವರು ಗಂಜಿ ಟ್ಯಾಬ್ಲೆಟು ಆಮೇಲೆ ಪೌಡರು ಎಲ್ಲ ಕೊಟ್ಟಿದ್ಮೇಲೆ ಈಗ ತುಂಬ ನಾರ್ಮಲ್ ಇದೆ. ಬಿಫೋರ್ ಫುಡ್ 97 ಇದೆ, ಆಫ್ಟರ್ ಫುಡ್ 120 ಇದೆ. ನನಗೆ ತುಂಬ ಆರಾಮ. ನಮಸ್ತೆ, ನಮ್ಮ ಹೆಸರು ಮಂಜುಳಾ ಅಂತ. ನಾನು ಆಟನಗಿಂದ ಬರ್ತಾ ಇರೋದು. ಅಂದರೆ ನಂದು 500 ಇತ್ತು 3 ತಿಂಗಳ ಮುಂಚೆ. ಇವಾಗ 190 150 ಇದ್ರೆ ಬಂದಿದೆ. ತುಂಬ ಕಮ್ಮಿ ಇದ್ದಲ್ಲಿ ನಾವು ಬೇರೆ ಕಡೆ ಹೋದರೆ ಹಾಸ್ಪಿಟ್ಲ್ಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಿ. ಮತ್ತು ಇಲ್ಲಿ ತುಂಬ ಕಮ್ಮಿ ಇಲ್ಲಿ ವಾಸಿ ಆಗೋಯ್ತು. ತುಂಬ ಚೆನ್ನಾಗಿದ್ದೀನಿ, ತುಂಬ ಸುಸ್ತಿಲ್ಲ. ಮೊದಲು ಎದ್ದು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ನನಗೆ. ಮತ್ತು ಅಡುಗೆ ಮಾಡೋಕ್ಕಂತೂ ತೀರಾ ಆಗ್ತಿರಲಿಲ್ಲ. ಇವಾಗೆಲ್ಲ ಮನೆ ಮಾಡ್ಕೊತೀನಿ, ಅಡುಗೆ ತಿಂಡಿ ಎಲ್ಲ ನಾನೇ ಮಾಡ್ಕೊತೀನಿ. ವಾಕ್ ಹೋಗ್ತೀನಿ, ಯೋಗ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಲತಾ ಮೇಡಮ್. ತುಂಬ ಮತ್ತು ಅಡುಗೆ ಮಾಡೋಕ್ಕಂತೂ ತೀರಾ ಆಗ್ತಿರಲಿಲ್ಲ. ಇವಾಗೆಲ್ಲ ಮನೆ ಮಾಡ್ಕೊತೀನಿ, ಅಡುಗೆ ತಿಂಡಿ ಎಲ್ಲ ನಾನೇ ಮಾಡ್ಕೊತೀನಿ. ಎದ್ದು ಓಡಾಡ್ತೀನಿ, ವಾಕ್ ಹೋಗ್ತೀನಿ, ಯೋಗ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಲತಾ ಮೇಡಮ್. ತುಂಬ 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 ನನ್ನ ಹೆಸರು ಪುಟ್ಟರಾಜು ಅಂತ. ನಾನು ಹೊಸಕೆರೆಹಳ್ಳಿಯಿಂದ ಬಂದಿರೋದು. ಮತ್ತು ನನಗೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು. ಶುಗರ್ ಲೆವೆಲ್ಲು ಇಲ್ಲಿಗೆ ಬರೋಕ್ಕೆ ಮುಂಚೆ ನನಗೆ ಬಿಫೋರ್ ಫುಡ್ಡು 240 ಇತ್ತು. ಇವಾಗ 109 ಆಗಿದೆ, ನಾರ್ಮಲ್ಗೆ ಬಂದಿದೆ. ಲತಾ ಶೇಖರ್ ಮೇಡಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ. ಹಾಗೂ ನನಗೆ ತುಂಬ ಖುಷಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಯೋಗ ನರಸಿಂಹ ಅಂತ. BTM ಲೇಔಟಿಂದ ಬಂದಿದ್ದೀನಿ. ನನಗೆ ಶುಗರು ಆಮೇಲೆ ಕೊಲೆಸ್ಟ್ರಾಲ್ ಕಂಪ್ಲೇಂಟ್ ಇತ್ತು. ಶುಗರು ನಂದು ಆ್ಯಕ್ಚುಲಿ ಊಟಕ್ಕೆ ಮುಂಚೆ ನಂದು 235.17 ಇತ್ತು. ಊಟ ಆದಮೇಲೆ 292.57 ಇತ್ತು. ಹೀಗೆ ನಮ್ಮ ಸ್ನೇಹಿತರೊಬ್ಬರು ಲತಾ ಶೇಖರ್ ಅವ್ರ ಹತ್ರ ಹೋಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಮೊನ್ನೆ ಬ್ಲಡ್ ಚೆಕ್ ಮಾಡಿಸಿದ್ದೀನಿ. ಬ್ಲಡ್ ಚೆಕ್ ಮಾಡಿಸಿದಾಗ ನಂದು ಊಟಕ್ಕೆ ಮುಂಚಿಂದು 104 ಇದೆ. ಊಟ ಆದಮೇಲೆ ನಂದು 139 ಇದೆ. ಆಲ್ಮೋಸ್ಟ್ ನಾರ್ಮಲ್ ಲೆವೆಲ್ಗೆ ಬಂದಿದೆ. 11 ದಿನಕ್ಕೆ ಕಂಟ್ರೋಲ್ ಬಂದಿದೆ. ನಮಸ್ತೆ, ನನ್ನೆಲ್ಲ ವೀಕ್ಷಕರಿಗೆ ಮಾತೃಸ್ಪಂದನದಿಂದ ಆದರದ ಸುಸ್ವಾಗತ. ಸೊ ಎಂದಿನಂತೆ ಇವತ್ತು ನಮ್ಮ ನಡುವೆ ಪ್ರಸಿದ್ಧ ಪ್ರಾಕೃತಿಕ ಯೋಗ ಚಿಕಿತ್ಸಕರು ಯೋಗನಿಧಿ ಡಾಕ್ಟರ್ ಲತಾ ಶೇಖರ್ ಅವರು ಇದ್ದಾರೆ. ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ತಗೊಂಡಾಗ ತುಂಬಾ ಜನಕ್ಕೆ ಮಧುಮೇಹ ಇರುತ್ತೆ. ಸೊ ನಮ್ಮ ಒಂದು ನೀವು ಹೇಳೋ ಹಾಗೇನೆ ನಮ್ಮ ಇಡೀ ಒಂದು ವಿಶ್ವದಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಡಯಾಬಿಟಿಸ್ ಅಲ್ಲಿ ಇದೆ. ಸೊ ಆದ್ರೂ ಕೂಡ ತುಂಬಾ ಜನ ಒಂದು ಇನ್ಸುಲಿನ್ ಮೊರೆ ಹೋಗಿರ್ತಾರೆ ಅಥವಾ ನಾನಾ ತರ ಮಾತ್ರೆಗಳಿಗೆ ಮೊರೆ ಹೋಗಿರ್ತಾರೆ. ಸೊ ಇದರಿಂದ ಬೇರೆ ಬೇರೆ ತರ ಕಾಯಿಲೆಗಳು ಕೂಡ ಉಂಟಾಗ್ತಾ ಇದೆ. ಸೊ ನೀವು ಕಳೆದ 20 ವರ್ಷಗಳಿಂದ ಅಂದ್ರೆ ಸುಮಾರು 2 ದಶಕಗಳಿಂದ ಸೊ ನಾನಾ ತರ ಈ ಮಧುಮೇಹಿಗಳಿಗೆ ಸೊ ಅದ್ರಲ್ಲಿ 1 2 3 ತಗೊಳ್ಳಿ. ಸೊ ಎಲ್ಲಾ ಮಧುಮೇಹಿಗಳಿಗೂ ಕೂಡ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನ ಸೂಚಿಸಿದ್ದೀರಾ. ನೀವು ವೀಕ್ಷಕರೇ ಈ ಹಿಂದೆ ನೋಡಿದ್ರಿ, ತುಂಬಾನೇ ಒಬ್ಬ ಅತ್ಯುತ್ತಮವಾಗಿರುವಂತಹ ಫೀಡ್ಬ್ಯಾಕ್ ಗಳನ್ನು ಕೂಡ ನಾವು ಪ್ರಸರಿಸಿದ್ವಿ ಕೂಡ. ಸೊ ಅದನ್ನು ನೀವೆಲ್ಲ ಗಮನಿಸಿದ್ದೀರಾ. ಸೊ ಇದೇ ತರ ತುಂಬಾ ಜನಕ್ಕೂ ಕೂಡ ಸೊ ನಿಮ್ಗಳಿಂದ ತುಂಬಾ ಹೆಲ್ಪ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಡಯಾಬಿಟಿಸ್ ಇವಾಗ ತುಂಬಾ ಮಾರಕವಾದ ರೋಗವಾಗಿ ಪರಿಣಮಿಸ್ತಿದೆ. ಸೊ ಇದು ಡಯಾಬಿಟಿಸ್ ಅಂತ ಅನ್ಕೋಬೇಕಾ ಅಥವಾ ಕೇವಲ ಒಂದು ಡಯಾಬಿಟಿಸ್ ಒಂದು ನಾರ್ಮಲ್ ಶೀತ ಕೆಮ್ಮು ಜ್ವರ ಬರೋ ತರನೇ ಅಂತ ಅನ್ಕೊಂಡು ಅದನ್ನ ನಾವು ನ್ಯಾಚುರಲ್ ಆಗಿ ಹೀಲ್ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಜಸ್ಟ್ ಇದೊಂದು ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು. ಪ್ಯಾಂಕ್ರಿಯಾಸ್ ಕರೆಕ್ಟಾಗಿ ಆಕ್ಟಿವೇಟ್ ಆಗದೆ ಇರೋ ಕಾರಣದಿಂದ ಇನ್ಸುಲಿನ್ ಪ್ರೊಡಕ್ಷನಲ್ಲಿ ವೇರಿಯೇಷನ್ ಆಗುವಂಥದ್ದು. ಟೈಪ್ 1, ಟೈಪ್ 2 ಮತ್ತು ಜೆಸ್ಟೇಷನಲ್ ಅಂತ ಅಂದರೆ 3 ಥರ ಅದನ್ನು ವಿಭಾಗ ಮಾಡ್ತೀವಿ. ಸೊ ಅದರಲ್ಲಿ ಟೈಪ್ 1 ಅಂದರೆ ಆಫ್ಟರ್ 30 ಆಫ್ಟರ್ 35 ಈ ಥರ ಬರುತ್ತೆ. ಇನ್ನು ಚಿಕ್ಕವರಲ್ಲಿ ಬರುವಂಥ ಒಂದು ಡಯಾಬಿಟಿಸ್ ಟೈಪ್ 2 ಅಂತ ಏನಂತೀವಿ, ಅದು ಸ್ವಲ್ಪ ಕಷ್ಟ ಕ್ಲಿಯರ್ ಮಾಡೋದಕ್ಕೆ. ಯಾಕೆಂತಂದರೆ ಅದರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದೇ ಇಲ್ಲ. ಸೊ ಆಗ ಅವರಿಗೆ ಎಕ್ಸ್ಟರ್ನಲ್ ಆಗಿ ಇದು ಕೊಡಲೇಬೇಕಾಗತ್ತೆ, ಇನ್ಸುಲಿನ್ ಕೊಡಬೇಕಾಗತ್ತೆ. ಇನ್ನು ಜೆಸ್ಟೇಷನಲ್ ಅಂತ ಏನು ಹೇಳ್ತೀವಿ, ಅದು ಪ್ರೆಗ್ನೆಂಟ್ ಇರುವಾಗ ಬರುವಂಥದ್ದು. ಸೊ ಅದು ಆಫ್ಟರ್ ಡೆಲಿವರಿ ಕಂಪ್ಲೀಟಾಗಿ ಸರಿ ಹೋಗಿರುತ್ತೆ ಎಷ್ಟೋ ಜನಕ್ಕೆ. ಬಟ್ ಅವರ ಜೀವನ ಶೈಲಿ ಯಾವ ಥರ ಇದೆ ಅಂತ ನೋಡ್ಕೋಬೇಕು. ಅವ್ರೇನಾದರೂ ಮತ್ತೆ ವಾಪಸ್ ಕರೆಕ್ಟ್ ಆದ ಒಂದು ಜೀವನ ಶೈಲಿ ಇಲ್ಲದೆ ಇದ್ರೆ, ಅಂದರೆ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್, ತುಂಬ ಓವರ್ ಬರ್ಡನ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು ಮಾಡಿದಾಗ ಮತ್ತೆ ಅವರಿಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಫಸ್ಟ್ ಒಂದು 2-3 ಇಯರ್ಸ್ ಇಲ್ಲದೆ ಇದ್ರು ಮತ್ತೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೆಲ್ಲ ಮೂಲ ಕಾರಣನೇ ನಮ್ಮ ಮೈಂಡ್ ಸ್ಟೆಬಿಲಿಟಿ ಚೆನ್ನಾಗಿಲ್ಲದೆ ಇರೋದು. ಇವಾಗ ಕೊರೋನಾ ಸ್ಟಾರ್ಟ್ ಆದಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ,
ಎಷ್ಟೋ ಜನಕ್ಕೆ ಶುಗರ್ ಹೆಚ್ಚಾಗಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಶುಗರ್ ಪೇಷಂಟ್ಸ್ ಇದ್ದಾರೆ. ಸೊ ಯಾವುದೇ ರೀತಿ ಮಾತ್ರೆಗಳನ್ನು ತಗೊಂಡ್ರು ಕೂಡ ಆ ರೀಡಿಂಗ್ ಕೂಡ ಜಾಸ್ತಿ ಆಗ್ತಾನೇ ಇರುತ್ತೆ ಅಥವಾ ತುಂಬ ಫ್ಲಕ್ಚುಯೇಷನ್. ಸೊ ಇದಕ್ಕೆ ಒಂದು ನ್ಯಾಚುರಲ್ ಟೆಕ್ನಿಕ್ ಅಂದರೆ, ನ್ಯಾಚುರಲ್ ಮೆಥಡ್ಸ್ ಅಂದರೆ, ಅದರಲ್ಲಿ ಕೆಲವೊಂದು ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗಲಿಕ್ಕೆ ಪೋಸ್ಚರ್ಸ್ ಕೊಡ್ತೀವಿ, ಜೊತೆಗೆ ಪ್ರಾಣಾಯಾಮ, ಮುದ್ರಾ ಮತ್ತು ಕೆಲವೊಂದು ನಾರು ಬೇರೆ ಕಷಾಯ ಸ್ವಲ್ಪ ದಿನ ಅವರು ತಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಒಂದು ಸಲ ಅದು ಕ್ಲಿಯರ್ ಆಗಬೇಕು. ಸೊ ಈಗ ಎಷ್ಟೋ 400 ಇದೆ 500 ಇದೆ ಅಂತ ಬಂದಿರ್ತಾರೆ, ನಾವು ಇನ್ಸುಲಿನ್ನೇ ತಗೋಬೇಕಾ ಅಥವಾ ತುಂಬ ಓವರ್ ಮೆಡಿಕೇಶನ್ ಇರುತ್ತೆ. ಸೊ ಏನಕ್ಕೋಸ್ಕರ ನೀವು ನ್ಯಾಚುರಲಾಗಿ ಹೀಲ್ ಮಾಡ್ಕೊಳ್ಳಿ ಅಂತ ಅನ್ನೋದು ಅಂದರೆ, ನೀವು ಎಷ್ಟು ಮಾತ್ರೆಗಳನ್ನು ತಗೊಳ್ತೀರಿ ಅದು ರೀಡಿಂಗನ್ನು ಸಪ್ರೆಸ್ ಮಾಡುತ್ತೆ ವಿನಃ ಬೇರೆ ಯಾವುದೇ ರೀತಿ ಸರಿಪಡಿಸೋವಂಥದ್ದು ಯಾವ ಇದು ಇರಲ್ಲ. ಅಂದರೆ ಬೇರೆ ಆರ್ಗನ್ ಮೇಲೆ ಅಫೆಕ್ಟ್ ಆಗೋದು ಹಾಗೇ ಆಗುತ್ತೆ. ನೀವು ಎಷ್ಟೇ ಮಾತ್ರೆ ತೊಗೊಂಡು ಅದು 150 ರೀಡಿಂಗ್ ಇರಲಿ, ಬಟ್ ಕಣ್ಣಿನ ರೆಟಿನಾ ಪ್ರಾಬ್ಲಮ್ ಆಗಿರುತ್ತೆ, ಗ್ಲುಕೋಮಾ ಆಗ್ಬೋದು, ಅಥವಾ ಹಾರ್ಟ್ದು ಲಂಗ್ಸ್ದು ಪ್ರಾಬ್ಲಮ್ ಬರ್ಬೋದು, ಅಥವಾ ಕೆಲವರಿಗೆ ಅಸಿಡಿಟಿ ಓವರ್ ಆಗಿರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಆಗುವಂಥದ್ದು ಕಿಡ್ನಿ ಅಫೆಕ್ಟ್ ಆಗುತ್ತೆ. ಸೊ ಕಿಡ್ನಿ ಅಫೆಕ್ಟ್ ಆಗಿ ಕ್ರಿಯೇಟಿನ್ ಲೆವೆಲ್ ಹೆಚ್ಚಾಗ್ತಾ ಹೋದರೆ ಮತ್ತೆ ಸರಿಪಡಿಸೋದು ತುಂಬಾ ಕಷ್ಟ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಮೆಡಿಕೇಶನ್ ಕಡಿಮೆ ಆಗುತ್ತೆ ಅಷ್ಟು ಮಾಡ್ಕೊಂಡು ಬರಬೇಕು. ಸೊ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ, ಅದೆಲ್ಲ ಮಾಡ್ಕೊಂಡು ಬಂದರೆ ಸರಿ ಹೋಗುತ್ತೆ. ಮೇಡಮ್, ಇವಾಗ ತುಂಬ ಜನಕ್ಕೆ ಅಂದರೆ ಇವಾಗ ಚಿಕ್ಕ ಮಕ್ಕಳಿಂದ ಶುರು ಆಗಿಬಿಡುತ್ತೆ. ಈಗ ನಾವು ನೋಡ್ತಾ ಇರ್ಬೋದು, ಸೊ ವೀಕ್ಷಕರು ನಿಮಗೆ ಗೊತ್ತಿರ್ಬೋದು, ಒಂದು ಮಗು ಬೆಳೀತಾ ಬರ್ತಾ ಇರುತ್ತೆ. ಸೊ ಕೆಲವೊಂದು ಸರ್ಟನ್ ಇವಾಗ ಒಂದು ಮೆಚೂರ್ಡ್ ಆಗೋ ಸ್ಥಿತಿಲಿ ಬಂದಾಗಲಿ ಅವಾಗ ನಿಮ್ಗೆ ಒಂದು ಡಯಾಬಿಟಿಸ್ ಶುರು ಆಗಿಬಿಡುತ್ತೆ. ಸೊ ಈ ಥರ ಡಯಾಬಿಟಿಕ್ಕು ಕೂಡ ನ್ಯಾಚುರಲಲ್ಲಿ ನೀವು ಕ್ಯೂರ್ ಮಾಡ್ಬೋದಾ? ಮಾಡ್ಬೋದು. ತುಂಬ ಚಿಕ್ಕ ಮಗುವಿಂದಾನೇ ಬರುತ್ತೆ. ಈಗ ಒಂದು 2 ಇಯರ್ಸ್ ಆಗಿರುತ್ತೆ, 3 ಇಯರ್ಸ್ ಆಗಿರುತ್ತೆ. ಸೊ ಆಗ ಅಂದರೆ ಅವರಿಗೆ ಇದು ಪ್ಯಾಂಕ್ರಿಯಾಸ್ ಏನೂ ವರ್ಕ್ ಮಾಡೋ ಸ್ಟೇಟಲ್ಲಿ ಇರೋದೇ ಇಲ್ಲ. ಅಂಥವರಿಗೆ ನಾವು ಕಂಪ್ಲೀಟಾಗಿ ನ್ಯಾಚುರಲಾಗಿ ಸರಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವಾಗ ಅವರಿಗೆ ಎಕ್ಸ್ಟ್ರಾ ಇನ್ಸುಲಿನ್ ಕೊಡಲೇಬೇಕು. ಇನ್ನು ಕೆಲವರು 20 ವರ್ಷ 21 ವರ್ಷ ಆ ಏಜಲ್ಲಿ ಬರುತ್ತೆ. ಸೊ ಅದು ಕೂಡ ನಿಮಗೆ ಪ್ಯಾಂಕ್ರಿಯಾಸ್ ತುಂಬ ಡಲ್ ಆಗಿರುತ್ತೆ, ಬಟ್ ಅವ್ರನ್ನ ಕ್ಯೂರ್ ಮಾಡ್ಬೋದು. ಮತ್ತು ಮಕ್ಕಳಲ್ಲಿ ಉಂಟಾಗುತ್ತಲ್ಲ ಡಯಾಬಿಟಿಸ್ ಪ್ರಾಬ್ಲಮ್ ಬರುತ್ತಲ್ವ, ಸೊ ಅವರಿಗೆ ತುಂಬ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ. ಎನರ್ಜಿ ಲಾಸ್ ಆಗೋದು, ತುಂಬ ಆಟ ಆಡ್ಲಿಕ್ಕೆ ಆಗೋದಿಲ್ಲ, ಆ ಥರ ಎಲ್ಲ ಇರೋದನ್ನು ಖಂಡಿತ ಕಡಿಮೆ ಮಾಡ್ಬೋದು. ಇನ್ಸುಲಿನ್ ಯೂನಿಟ್ಸನ್ನು ರೆಡ್ಯೂಸ್ ಮಾಡ್ಬೋದು. ಅಷ್ಟೇ ವಿನಃ ನಿಮಗೆ 100% ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 15 ವರ್ಷ 20 ವರ್ಷ ಅಷ್ಟು ದಿನ ಅವ್ರು ಮೆಡಿಸಿನ್ ತಗೊಳ್ತಾನೇ ಇದ್ದಾಗ ಏನಾಗುತ್ತೆ, ಬಾಡಿ ಅಡಿಕ್ಟ್ ಆಗಿರುತ್ತೆ ಮೆಡಿಸಿನ್ಗೆ. ಸೊ ನಾವು ಕಂಪ್ಲೀಟ್ 100% ಮೆಡಿಸಿನನ್ನು ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ. ಆಗ ಮಿನಿಮಮ್ ಡೋಸೇಜ್ ಇಡ್ಬೋದು. ಅಂದರೆ ನೀವು 100% ಮೆಡಿಸಿನ್ ಏನು ತಗೊಳ್ತೀರಿ 25%ವರೆಗೂ ರೆಡ್ಯೂಸ್ ಅಂತ ಖಂಡಿತ ಮಾಡ್ಬೋದು. 2-3 ಇಯರ್ಸ್ ಆಗಿದ್ರೆ ಕಂಪ್ಲೀಟಾಗಿ ವಿತೌಟ್ ಎನಿ ಮೆಡಿಕೇಶನ್ ಸರಿ ಮಾಡ್ಬೋದು ಶುಗರ್ ಪ್ರಾಬ್ಲಮ್ಸ್ ಇರೋದು. ಈಗ ತುಂಬ ಜನಕ್ಕೆ ಆಹಾರ ಪದ್ಧತಿ ಸರಿ ಇರೋದಿಲ್ಲ. ಇವಾಗ ಡಯಾಬಿಟಿಸ್ ಬಂದ ಕೂಡಲೇ ಏನಾಗ್ಬಿಡುತ್ತೆ, ಎಲ್ಲರೂ ಕೂಡ ಇದನ್ನು ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು, ಅಥವಾ ಈ ಥರ ಪಥ್ಯ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಇದೇ ಥರ ಪಥ್ಯಗಳಿರುತ್ತಾ ಅಥವಾ ಎಲ್ಲ ಆಹಾರಗಳನ್ನು ತಿನ್ಕೊಂಡು ಆರಾಮಾಗಿ ಇರ್ಬೋದಾ? ಇರ್ಬೋದು. ಡಯಟ್ ಕೊಡ್ತೀವಿ, ಆದರೆ ಸ್ವೀಟ್ಸೇ ತಿನ್ನಬಾರ್ದು ಅಥವಾ ಫ್ರೂಟ್ಸ್ಗಳನ್ನು ತಿನ್ನಲೇಬಾರ್ದು ಅನ್ನೋದು ಖಂಡಿತ ಒಂದು ತಪ್ಪು ತಿಳುವಳಿಕೆ. ನಿಮಗೆ ಯಾವುದೋ ಒಂದು ಸ್ವೀಟ್ ಇರೋ ಹಣ್ಣನ್ನು ತಿಂದಾಗ ಅಥವಾ ಕೆಲವರು ಬೀಟ್ರೂಟೇ ತಿನ್ನಬಾರ್ದು ಅಂತ ತರಕಾರಿಲಿ ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ತಿಂದಾಗ ಏನಾಗುತ್ತೆ, ಮೊಮೆಂಟ್ರಿ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ವಿನಃ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾವು ತಿನ್ನೋವಂಥ ಎಲ್ಲ ಆಹಾರನೂ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ನೀವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನೂ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಇನ್ನೂ ಕ್ರೇವಿಂಗ್ ಇರುತ್ತೆ. ಆ್ಯಕ್ಚುಲಿ ಸೆಲ್ಲಿಗೆ ಎನರ್ಜಿ ಇರಲ್ಲ. ಸೆಲ್ ನಿಮಗೆ ಸ್ವೀಟ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ತಾ ಇರುತ್ತೆ. ಯಾಕಂದರೆ ಎನರ್ಜಿ ಡ್ರಾಪ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಅವರಿಗೆ ಹಸಿವು ಮತ್ತು ಬಾಯಾರಿಕೆ ಎರಡೂ ಜಾಸ್ತಿ ಆಗುವಂಥದ್ದು. ಸೊ ಆಗ ನೀವು ಫುಡ್ ಕೊಟ್ಟರೆ ಖಂಡಿತ ತೊಂದರೆ ಆಗಲ್ಲ. ಪ್ಯಾಂಕ್ರಿಯಾಸಿಗೆ ಬರ್ಡನ್ ಯಾವಾಗ ಆಗುತ್ತೆ ಅಂದರೆ, ನೀವು ರಾತ್ರಿ ತುಂಬ ಲೇಟಾಗಿ ಊಟ ಮಾಡೋದು, ಮಾಡಿದ ಕೂಡಲೇ ಮಲ್ಕೊಳ್ಳೋದು, ಆ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಯಾವಾಗ ಕಡಿಮೆ ಮಾಡ್ತೀರಿ ಆವಾಗ ಪ್ರಾಬ್ಲಮ್ ಆಗುತ್ತೆ. ಮತ್ತು ಎಲ್ಲದಕ್ಕೂ ಪ್ರೆಷರು ಟೆನ್ಷನ್ನು ಇದ್ದರೆ ಖಂಡಿತ ಶುಗರ್ ವೇರಿಯೇಷನ್ ಆಗ್ತದೆ. ಸೊ ಇವಾಗ ತುಂಬ ಜನ ಟೆಕ್ಕೀಸ್ ಇರ್ತಾರೆ. ಸೊ ಎಲ್ಲ ಯಾವಾಗಲೂ ಕೂಡ ಅವರು ಕಂಟಿನ್ಯೂ ಆಗಿ 12 ಅವರು ಕೂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸೊ ಇವರಿಗೆ ಆಹಾರ ಪದ್ಧತಿ ನೋಡಿದಾಗ ಬರೀ ಜಂಕ್ ಫುಡ್ ತಗೊಳ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಒಂದು ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಅಂತೂ ತುಂಬಾ ಇದೆ. ಸೊ ಇವರಿಗೆಲ್ಲ ನೀವು ಮುದ್ರಾ ಪ್ರವೀಣೆ ಅಂತ ತಗೊಂಡಿದ್ದೀರಾ ಅಥವಾ ಮುದ್ರಾ ಶಾರದೆ ಅಂತ ನಿಮ್ಗೆ ಅವಾರ್ಡ್ ಸಿಕ್ಕಿದೆ, ಮುದ್ರಾ ಸಂಜೀವಿನಿ ಅಂತ ಬುಕ್ಸ್ ಕೂಡ ಬರ್ದಿದ್ದೀರಾ. ಸೊ ವೀಕ್ಷಕರು ಕೂಡ ಕೆಲವೊಬ್ಬರು ಮುದ್ರಾ ಸಂಜೀವಿನಿ ಬುಕ್ಕನ್ನು ರೆಫರ್ ಮಾಡ್ತಿರ್ತೀರಾ. ಸೊ ಈ ಮುದ್ರಾದಲ್ಲಿ ತಗೊಂಡಾಗ ಸೊ ಅವರು ಮನೆಯಲ್ಲೇ ಕೂತ್ಕೊಂಡು ಸೊ ಕೆಲವೊಂದು ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಬಹುದು? ಮುದ್ರಾಕ್ಕೆ ಯಾವುದೇ ರೂಲು ರೆಗ್ಯುಲೇಷನ್ ಇರೋದಿಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೀವು ಇವಾಗ ವರ್ಕ್ ಮಾಡ್ತೀರಿ, ಏನೋ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತೀರಿ, ನಮಗೆ 12 ಅವರ್ಸ್ ಡ್ಯೂಟಿ ಇರುತ್ತೆ, ಅಂಥವ್ರಿಗೆ ಕೂಡ ಪ್ರಾಣಾಯಾಮ ಮತ್ತು ಮುದ್ರಾಗಳ ಕಾಂಬಿನೇಷನ್ ಇಟ್ಸ್ ವೆರಿ ಗುಡ್ ಸಜೆಷನ್ ಅಂತ ಹೇಳ್ಬೋದು. ಅದರಲ್ಲಿ ಅಪಾನ ಮುದ್ರಾ ಅಂದರೆ ಮಧ್ಯದ ಬೆರಳು, ಉಂಗುರದ ಬೆರಳು ಹಾಗೂ ಹೆಬ್ಬೆರಳು, ಸೊ ಹೀಗೆ ಇರುತ್ತೆ.
ಸೊ ಇಷ್ಟನ್ನ ಇಟ್ಕೋಬೇಕು. ಇದನ್ನು ಕೂಡ ನೀವು ಒಂದು 10 ನಿಮಿಷ 15 ನಿಮಿಷ ನಿಮ್ಮ ಕೈಗೆ ಎಷ್ಟು ಒಂದು ಟಯರ್ಡ್ ಆಗೋ ಥರ ಮಾಡೋದು ಅವಶ್ಯಕತೆ ಇರಲ್ಲ. ಯಾವ ಪೊಸಿಷನಲ್ಲಿ ಬೇಕಾದ್ರೂ ಇಟ್ಕೋಬೋದು. ಸೊ ಫ್ರೀಯಾಗಿ ಕಾಲ್ ಮೇಲೆ ಇಟ್ಕೊಂಡು ಕೂಡ ಮಾಡ್ಬೋದು. ಅಥವಾ ನೀವು ಟಿ ವಿ ನೋಡ್ತಾ ವರ್ಕ್ ಮಾಡ್ತಾನೋ ಇನ್ಯಾವಾಗಲೂ ವಾಕಿಂಗ್ ಹೋಗುವಾಗ ಯಾವಾಗ ಬೇಕಾದರೂ ಮುದ್ರಾ ಮಾಡ್ಬೋದು. ಸೊ ಅಪಾನ ಮುದ್ರಾ ತುಂಬ ಇಂಪಾರ್ಟೆಂಟ್ ಮುದ್ರಾ. ಇನ್ನು ನಿಮಗೆ ಅಗ್ನಿ ಈ ಥರ ಕಾಂಬಿನೇಷನ್ ಮಾಡ್ಕೋಬೇಕು. ಸೊ ಅವ್ರಿಗೆ ಏನು ಸಿಂಪ್ಟಮ್ ಇರುತ್ತೆ ಅದರ ಮೇಲೆ ನಾವು ಕೆಲವೊಂದು ಕಾಂಬಿನೇಷನ್ ಕೊಡ್ತೀವಿ. ಸೊ ತುಂಬ ಸ್ಟ್ರೆಸ್ ಇದ್ದಾಗ ಚಿನ್ ಮುದ್ರಾ, ಧ್ಯಾನ ಮುದ್ರಾ ಮತ್ತು ಸ್ಲೋ ಬ್ರೀದಿಂಗ್ ಟೆಕ್ನಿಕ್ ಅವೆಲ್ಲ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಕಂಟ್ರೋಲ್ ಬರ್ತಾ ಹೋಗುತ್ತೆ. ನೀವು 1 ಮಂತ್ ಕೂಡ ನೀವು ಕರೆಕ್ಟಾಗಿ ರೀಡಿಂಗ್ ನೋಡಿದಾಗ ನಿಮಗೆ ರೆಡ್ಯೂಸ್ ಆಗುತ್ತೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ನೀವು ಮನೆಯಲ್ಲಿ ಕೂತ್ಕೊಂಡು ಕೂಡ ನೀವು ಕ್ಯೂರ್ ಆಗ್ಬೋದು. ನನಗೆ ಹೊರಗಡೆ ಬರೋಕ್ಕಾಗೋದಿಲ್ಲ ಅಥವಾ ನಾನು 12 ಗಂಟೆ ಕೆಲಸ ಮಾಡಬೇಕು, ಸೊ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋದು ನೆಸೆಸಿಟಿ ಇರುತ್ತೆ. ಆದರೂ ಕೂಡ ವೆರಿ ಸಿಂಪಲ್ ಆಗಿ ಒಂದು ಹೇಳಿದ್ರು ಅಪಾನ ಮುದ್ರನ ನೀವು ಅಭ್ಯಾಸ ಮಾಡೋದ್ರಿಂದ, ಅದೇ ಕಾಂಬಿನೇಷನ್ಸ್ ಆಫ್ ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮ್ಮ ಮಧುಮೇಹನ ಒಂದು ಕಂಟ್ರೋಲ್ ಇಟ್ಕೋಬೋದು ಅಂತ. ಈಗ ತುಂಬಾ ಜನ ನಾನು ವಾಕ್ ಮಾಡ್ತಾ ಇದ್ದೀನಿ, ನಾನು ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ, ಆದರೂ ಅವರಲ್ಲಿ ಡಯಾಬಿಟಿಸ್ ಇರುತ್ತೆ. ಸೊ ಇದು ಏನು ಕಾರಣ ಇದು? ಈಗ ಎಷ್ಟೋ ಜನ ಹೇಳ್ತಾರಲ್ವಾ, ಯೋಗ ಮಾಡ್ತೀವಿ, ಬೇರೆ ಬೇರೆ ಎಕ್ಸರ್ಸೈಸ್ ಮಾಡ್ತೀವಿ, ಜಿಮ್ಮಿಗೆ ಹೋಗ್ತೀವಿ, ಆದರೂ ಕೂಡ ಶುಗರ್ ಕಂಟ್ರೋಲ್ ಬರಲ್ಲ ಅಂತ. ಯಾಕೆಂದರೆ ಬಿಕಾಸ್ ಆಫ್ ಮೈಂಡ್. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ನೀವು ಯಾವಾಗ ಓವರ್ ಪ್ರೆಷರ್ ಮಾಡ್ಕೊಳ್ತೀರಿ, ಆ್ಯಂಗ್ಸೈಟಿ, ಸ್ಟ್ರೆಸ್ ಅಂತ ನೀವೇನು ಹೆಸರಿಡ್ತೀರಿ, ಸೊ ಅದೆಲ್ಲದು ಮೈಂಡ್ ರಿಲೇಟೆಡ್ ಇಶ್ಯೂಸ್ ಅದು. ಸೊ ಹಾಗಿದ್ದಾಗ ನಿಮಗೆ ಪ್ಯಾಂಕ್ರಿಯಾಸ್ ಅಲ್ಲ, ಬೇರೆ ಯಾವ ಒಳಗಡೆ ಇರೋ ಆರ್ಗನ್ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ನೀವು ಮೆಡಿಸಿನ್ ಕೊಟ್ಟಾಗ ಸಪ್ರೆಸ್ ಆಗುತ್ತೆ, ಮತ್ತೆ ಕಾಣಿಸ್ಕೊಡುತ್ತೆ. ನೀವು ಕಾಮಿಂಗ್ ಅಥವಾ ಕೂಲಿಂಗ್ ಇಫೆಕ್ಟ್ ಇರೋವಂಥ ಪರ್ಟಿಕ್ಯುಲರ್ ಪ್ರಾಣಾಯಾಮ ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಲಿಕ್ಕೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡೋದು, ಅದರಲ್ಲಿ ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರ ಅಂದರೆ ನಮ್ಮ ನಾಭಿ ರೀಜನಲ್ಲಿ ಇರುವಂಥದ್ದು. ಅಲ್ಲಿ ಯಾವ ಆರ್ಗನ್ಸ್ ಇರುತ್ತೆ? ಪ್ಯಾಂಕ್ರಿಯಾಸ್ ಇರುತ್ತೆ, ಸ್ಟಮಕ್ ಇರುತ್ತೆ, ಮತ್ತು ಹಿಂದೆ ಕಿಡ್ನಿ ಇರುತ್ತೆ, ಸೊ ಸ್ಪ್ಲೀನ್ ಇರುತ್ತೆ. ಇದೆಲ್ಲದ್ರದ್ದು ಆಕ್ಟಿವಿಟಿ ಚೆನ್ನಾಗಾಗಬೇಕು ಅಂತ ಇದ್ದರೆ ಮಣಿಪುರ ಚಕ್ರನ ಆಕ್ಟಿವೇಟ್ ಮಾಡಬೇಕು. ಸೊ ಹಿಂದೆ ಯಾವ ಥರ ಏನೇನು ನಮಗೆ ಹೇಳ್ಕೊಟ್ಟಿದ್ರು ವೇದ ಪುರಾಣದಿಂದ, ಸೊ ಅದನ್ನು ಫಾಲೋ ಮಾಡಿದಾಗ ಮಾತ್ರ ನಿಮಗೆ 100% ರಿಸಲ್ಟ್ ಸಿಗುವಂಥದ್ದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ಸೊ ಹಿಂದೆ ಅಂದ್ರೆ ಇವಾಗ ಮೇಡಮ್ ಅವ್ರು ಹೇಳ್ತಾ ಇದ್ರು, ನೀವು ಹಿಂದೆ ತುಂಬಾ ಜನಗಳು ಕೂಡ ಮಂತ್ರೋಪಚಾರಗಳನ್ನ ಮಾಡ್ತಾ ಇದ್ರು. ಸೊ ಅಲ್ಲೂ ಕೂಡ ಅವ್ರಿಗೆ ಡಯಾಬಿಟಿಸ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆದ್ರೂ ಯಾರು ಕೂಡ ಒಂದು ಹಿಸ್ಟ್ರಿ ತಗೊಂಡಾಗ ಅಲ್ಲೊಬ್ರು ಮಧುಮೇಹಗಳಿದ್ರು, ಇಷ್ಟು ಇನ್ಸುಲಿನ್ ತಗೊಳ್ತಾ ಇದ್ರು ಅಥವಾ ಇಷ್ಟೊಂದು ಮಾತ್ರೆ ತಗೊಳ್ತಿರೋ ಇತಿಹಾಸನೇ ಇಲ್ಲ. ಈ ನಡುವೆ ಬಂದಾಗ ಏನಾಗುತ್ತೆ, ನಮ್ಮ ಒಂದು ಈ ಶೈಕ್ಷಣಿಕ ಜೀವನ ನಡೀತಾ ಹೋದಾಗ ಏನಾಗ್ಬಿಡುತ್ತೆ ಅಂದಾಗ ಒತ್ತಡದ ಬದುಕು ಹೆಚ್ಚಾಗ್ಬಿಟ್ಟಿದೆ. ಸೊ ಇವರು ಈ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಂತ ಏನೋ ಹೇಳಿದ್ರಿ ಇವಾಗ. ಸೊ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅನ್ನ ಬಂದು ತಗೊಂಡಾಗ ಸೊ ಅವರಲ್ಲಿ ಅವರ ಒಂದು ಆರ್ಗನ್ಸ್ ಅನ್ನ ನೀವು ಪ್ಯಾನ್ಕ್ರಿಯಾಸ್ ಅಂತ ಮೆನ್ಷನ್ ಮಾಡಿದ್ರಿ. ಸೊ ಹೇಗೆ ಅವರು ಪ್ರೊಟೆಕ್ಟ್ ಮಾಡ್ಕೋಬಹುದು? ಕಂಪ್ಲೀಟ್ ಆಗಿ ಮಾತ್ರೆ ಮುಕ್ತ ಜೀವನ ನಡೆಸಬಹುದಾ? ಖಂಡಿತ ನಡೆಸ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು 3 ಮಂತ್ಸ್ ನಾವೇನು ಕಷಾಯ ಎಲ್ಲ ಕೊಡ್ತೀವಿ ಅದೆಲ್ಲ ಬೇಕಾಗತ್ತೆ. ಸೊ ಅದೆಲ್ಲ ನಿಮಗೆ ಸಪೋರ್ಟಿಂಗ್ ಆಗಿ ಬೇಕು. ಈವನ್ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎನರ್ಜಿ ಹೀಲಿಂಗ್ ಇರುತ್ತೆ, ಮುದ್ರಾ, ಪ್ರಾಣಾಯಾಮ, ಈ ಥರ ಏನು ಕಾಂಬಿನೇಷನ್ ಮಾಡ್ತೀವಿ ಎಲ್ಲ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಫಾಲೋ ಮಾಡಬೇಕು. ಒಂದ್ಸಲ ನಿಮ್ಮ ರೀಡಿಂಗ್ ನಾರ್ಮಲ್ ಬಂತು ಅಂದರೆ ಮತ್ತೆ ಜಸ್ಟ್ ಮೇಂಟೆನೆನ್ಸ್ ಅಂತ ಇರುತ್ತೆ. ನೀವು ಒಂದು ಸಪೋರ್ಟಿವ್ ಆಗಿ ಏನು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಫಿಸಿಕಲ್ ಎಕ್ಸಸೈಸ್ ಖಂಡಿತ ಪ್ರತಿಯೊಬ್ಬರಿಗೂ ಬೇಕು, ಅದು ಶುಗರ್ ಪೇಷಂಟ್ಸ್ ಅಂತಲ್ಲ, ಎಲ್ರಿಗೂ ಬೇಕಾಗುವಂಥದ್ದು. ನಿಮಗೋಸ್ಕರ ನೀವು ಒಂದು 1/2 hour ಟೈಮನ್ನು ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಇನ್ನು ಮಧುಮೇಹ ಅನ್ನೋದು ಎಷ್ಟು ಅಂದರೆ ಹೇಳ್ಕೊಳ್ಳಿಕ್ಕೂ ಒಂದು ಬೇಜಾರು ಅಂತ ಹೇಳ್ಬೋದು, ಬೇಸರದ ಸಂಗತಿ. ಯಾಕೆಂದರೆ ನಮ್ಮ ಭಾರತನೇ 2ನೇ ಸ್ಥಾನದಲ್ಲಿದೆ ಅಂದರೆ ಈ ಯೋಗ ಆಗಲಿ ಎಲ್ಲ ಇರೋದು ಭಾರತದ ಸಂಸ್ಕೃತಿನೇ. ಸೊ ಅದನ್ನ ಬಿಟ್ಟು ನಾವು ಬೇರೆ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದೇ ಒಂದು ಇದಕ್ಕೂ ಕೂಡ ಕಾರಣ ಆಗಿದೆ. ಈಗ ನೀವು ಹೇಳ್ತಾ ಇದ್ರಿ ಮೇಡಮ್, ಇವಾಗ ತುಂಬಾ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಸೊ ಅವರಿಗೆ ಒಂದ್ಸಲಿ ಮಧುಮೇಹ ಅಂತ ಶುರುವಾದ ತಕ್ಷಣ ಬೇರೆ 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 ಥರ ಕಾಯಿಲೆಗಳು ಶುರು ಆಗ್ಬಿಡುತ್ತೆ. ಒಂದು ಹಾರ್ಟ್ ಇಶ್ಯೂಸ್ ತಗೊಳ್ಳಿ, ಅಥವಾ ಜಾಯಿಂಟ್ ಪೇನ್ಸ್ ತಗೊಳ್ಳಿ, ಅಥವಾ ಮೈಂಡ್ ರಿಲೇಟೆಡ್ ತಗೊಳ್ಳಿ. ಸೊ ಇದೆಲ್ಲ ಬಂದಾಗ ಸೊ ಇವಾಗೊಂದು ಒಂದು ಸೀನಿಯರ್ ಸಿಟಿಸನ್ಸಿಗೆ ಸೊ ನೀವು ಮುದ್ರದ ಮುಖಾಂತರ ಅಥವಾ ನಿಮ್ಮ ನ್ಯಾಚುರಲ್ ರೆಮಿಡೀಸ್ ಮುಖಾಂತರ ಏನು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ತುಂಬ ಚಿಕ್ಕವರಾಗಿರ್ಬೋದು, ಈವನ್ ಬೆಡ್ ರಿಡನ್ ಆಗಿದ್ರು ಕೂಡ ಅವರಿಗೂ ಕೂಡ ಯೋಗ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಯೋಗ ಅಂದ ಕೂಡಲೇ ಅದು ಬರೀ ಫಿಸಿಕಲ್ ಪೋಸ್ಚರ್ಸ್ ಅಂತ ಅಂದ್ಕೊಳ್ತೀರಿ, ಅದು ಖಂಡಿತ ತಪ್ಪು. ಈವನ್ ಕೆಲವೊಂದು ಮಲಗದಲ್ಲಿ ಕೂತಲ್ಲಿ ಮಾಡೋವಂಥ ಬೇಕಾದಷ್ಟು ಟೆಕ್ನಿಕ್ಗಳಿರುತ್ತೆ. ಸೊ ಈವನ್ ಕಲರ್ ಎನರ್ಜಿ ಆಗಿರ್ಬೋದು, ಅದೆಲ್ಲ ತುಂಬ ಈಸಿ ಟೆಕ್ನಿಕ್, ಬಟ್ ಅದರಲ್ಲಿ ರಿಸಲ್ಟ್ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಅಂಥವ್ರಿಗೆ ಲೈಫ್ ಪೂರ್ತಿ ಮಾತ್ರೆಗಳನ್ನೇ ತಗೋಬೇಕು, ಒಂದೊಂದು ಬಾಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಎಷ್ಟು ಜನ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಡಯಾಲಿಸಿಸ್ಗೆ ಹೋಗ್ತಾರೆ ಅಲ್ವಾ. ಸೊ ಇದರಿಂದ ಬಿಡುಗಡೆ ಬೇಕು ಅಂತಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನೀವು ಪ್ರಿವೆಂಟ್ ಮಾಡಬೇಕು. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ಸಲ್ಲೇ ತಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂದಾಗ ಅದರಿಂದ ಈಚೆ ಬರ್ಲಿಕ್ಕಾದ್ರೂ ನೋಡಬೇಕು.
ಅದು ಬಿಟ್ಟು ಲಾಸ್ಟ್ ಸ್ಟೇಜ್ ಅಂತ ಏನಿರ್ತಾರೆ ಗ್ಯಾಂಗ್ರೀನ್ ಅಲ್ಲಿವರೆಗೆ ಹೋಗುತ್ತೆ, ಅದು ಕೊಳೆತು ಹೋಗ್ತಾ ಇರುವಂಥದ್ದು, ಡೆಡ್ ಆಗುತ್ತೆ ಪಾರ್ಟ್ಸ್, ಆಗ ನಿಮಗೆ ಸೊಲ್ಯೂಷನ್ ಇರೋದಿಲ್ಲ. ಸೊ ಅಂಥವ್ರಿಗೆ ಕೂಡ ಟ್ರೀಟ್ ಮಾಡ್ತಾ ಇದ್ದೀವಿ. ಬಟ್ ಅದು ತುಂಬಾನೇ ಕಷ್ಟ, ಯಾಕೆಂದ್ರೆ ನಿಮ್ಮ ಕಾಲು ಕಂಪ್ಲೀಟ್ ಕೊಳ್ತು ಹೋದ್ಮೇಲೆ ಕಟ್ ಮಾಡಲೇಬೇಕಾಗತ್ತೆ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಜಸ್ಟ್ ಒಂದು ಗಾಯ ಆಯಿತು, ಹೀಲೇ ಆಗ್ತಿಲ್ಲ, ಝೋರಿಯಾಸಿಸ್ ಕನ್ವರ್ಟ್ ಆಗ್ತಿದೆ ಅಂದಾಗ ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಯೋಗ ಇವೆಲ್ಲದೂ ಬೇಕಾಗುತ್ತೆ. ನ್ಯಾಚುರಲ್ ರೆಮಿಡೀಸ್, ನ್ಯಾಚುರಲ್ ಮೆಥಡ್ಸ್, ಟೆಕ್ನಿಕ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ವಿನಃ ಬೇರೆ ಏನೋ ಸ್ಟಿರಾಯ್ಡು ಅಥವಾ ಮೆಡಿಕೇಶನ್ ತಗೊಂಡ್ರೆ ನಿಮಗೆ ಒಂದು ಪರಿಹಾರ ಅಂತ ಖಂಡಿತ ಸಿಗೋದಿಲ್ಲ. ಕೇಳಿಸ್ಕೊಂಡಲ್ಲಿ ವೀಕ್ಷಕರೇ, ಇವತ್ತಿನ ಒಂದು ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯ ಅಂದರೆ ಮಧುಮೇಹ ಎಲ್ಲರಿಗೂ ಕೂಡ ಕಾಡ್ತಿರ್ತಕ್ಕಂತಹ ಬಹು ದೊಡ್ಡ ಕಾಯಿಲೆ ಅಂತಾನೆ ಹೇಳೋಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದಾಗ ಈಗ ಡಾಕ್ಟರ್ ಲತಾ ಶೇಖರ್ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಒಂದು ಅಡಿಕ್ಟೆಡ್ ಆಗಿಬಿಟ್ಟಿರ್ತಾರೆ, ಒಂದು ಇನ್ಸುಲಿನ್ಗಾಯ್ತು, ಒಂದು ಮಾತ್ರೆಗಳಿಗಾಯ್ತು. ಸೊ ಅಡಿಕ್ಟೆಡ್ ಆಗಿಬಿಟ್ಟು ಬೇರೆ ಬೇರೆ ಜೀವನ ಶೈಲಿಗಳನ್ನೇ ಬದಲಾಗ್ಬಿಡುತ್ತೆ ಅವ್ರದ್ದು, ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತ. ಸೊ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಲ್ಲಿ ಎಲ್ಲವೂ ತಿಂದು, ಸೊ ಯೋಗ, ಮುದ್ರಾ, ಪ್ರಾಣಾಯಾಮ, ಅಕ್ಯುಪ್ರೆಷರ್, ಕಲರ್ ಥೆರಪಿ, ಆಮೇಲೆ ಒಂದು ಕಾಸ್ಮಿಕ್ ಎನರ್ಜಿ ಹೀಲಿಂಗ್, ಈ ಥರದ್ದೆಲ್ಲವನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಾಗ ನಾವು ಮಧುಮೇಹನ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕೂಡ ನಾವು ಮೂಡಿಸ್ಬೋದು ಅನ್ನೋದಕ್ಕೆ ಡಾಕ್ಟರ್ ಲತಾ ಶೇಖರ್ ಅವರೇ ಕಾರಣ. ಇವತ್ತಿನ ಒಂದು ಸಮಯಕ್ಕೆ ಬಂದು ಅದ್ಭುತವಾಗಿರೋ ವಿಷಯಗಳ ಬಗ್ಗೆ ವೀಕ್ಷಕರಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ. ಸೊ ಮುಂದಿನ ಸಂಚಿಕೆಯಲ್ಲೂ ಕೂಡ ಇನ್ನೂ ಅದ್ಭುತವಾಗಿರೋ ವಿಚಾರಗಳ ಬಗ್ಗೆ, ಪ್ರಾಕೃತಿಕ ಚಿಕಿತ್ಸಾ ವಿಧಾನದಲ್ಲಿ ಇನ್ನು ಏನೇನು ಮಾಡಿದ್ದಾರೆ, ಸೊ ಕಳೆದ 20 ವರ್ಷಗಳ ಅನುಭವ ಏನಿದೆ, ಇನ್ನು ಯಾವ್ಯಾವ ರೀತಿ ಕಾಯಿಲೆಗಳನ್ನು ಕೂಡ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಲ್ಲಿ ಸರಿಪಡಿಸ್ಬೋದು, ಯಾವುದೇ ರೀತಿಯಾದ ಒಂದು ಸ್ಟಿರಾಯ್ಡ್ಸ್ ಆಗಲಿ ಕೆಮಿಕಲ್ ಸಹಿತವಾಗಿರ್ತಕ್ಕಂತಹ ಮಾತ್ರೆಗಳಿಂದ ದೂರ ಇರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಸೊ ಕಾಯ್ತಾ ಇರಿ, ಯಾವಾಗಲೂ ಸಪೋರ್ಟ್ ಮಾಡಿ. ಡಾಕ್ಟರ್ ಲತಾ ಶೇಖರನ್ ಅವರು ಸಾಗರದ ಉದ್ದಗಲಕ್ಕೂ ಕೂಡ ಅವರ ಒಂದು ಪ್ರಾಕೃತಿಕ ಚಿಕಿತ್ಸಾ ವಿಧಾನ ಹಂಚಬೇಕು, ಇದು ನಮ್ಮ ಅಭಿಲಾಷೆ. ನಮಸ್ತೆ.